ಹುಬ್ಬಳ್ಳಿಯಲ್ಲಿ ಮುಲ್ಲಾ ಸಮೀರ್ನ ಲವ್ ಜಿಹಾದ್ ಕೇಸು ಬೆಳಕಿಗೆ ಬಂದ ಬೆನ್ನಿಗೆ ಮತ್ತೊಂದು ಕೇಸು ನಿನ್ನೆ ಬೆಳಕಿಗೆ ಬಂದಿತ್ತು. ಇನ್ನೊಬ್ಬಳು ಯುವತಿ ಮುಫೀಜ್ ಅನ್ನುವಂಥ ಮುಸ್ಲಿಂ ಯುವಕನ ವಿರುದ್ಧ ಸಿಮಿಲರ್ ಅಂದರೆ ಇದೇ ರೀತಿಯ ಅಂದರೆ ಹಳೆ ಕೇಸಿನ ರೀತಿಯ ಆರೋಪವನ್ನು ಮಾಡಿದ್ರು. ಬ್ಲ್ಯಾಕ್ ಮೇಲ್ ಮಾಡ್ದ ಮುಫೀಜು, ಅತ್ಯಾಚಾರ ಮಾಡ್ದ ಅಂತ. ನಂತರ ಆಕೆಯದ್ದು ಇನ್ನೊಂದು ವಿಡಿಯೋ ಬಂದಿತ್ತು. ಆ ವಿಡಿಯೋ ನಾನೇನು ಮಾತನಾಡಿದ್ದೀನಿ ಆ ವಿಡಿಯೋದಲ್ಲಿ, ಅದು ನನಗೆ ಒತ್ತಡ ಹಾಕಿ ವಿಡಿಯೋ ಮಾಡಿಸಿದ್ದು. ಈಗ ಮೂರನೇ ವಿಡಿಯೋ ರಿಲೀಸ್ ಆಗಿದೆ, ಅದೇ ಯುವತಿಯದ್ದು, ಹಿಂದೂ ಯುವತಿಯದ್ದು. ಇಲ್ಲ, ಈ ವಿಡಿಯೋನೇ ಸತ್ಯ, ನಾನು ಈಗ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ, ಇದು ಸತ್ಯ, ನನಗೆ ಅನ್ಯಾಯ ಆಗಿರೋದು ನಿಜ. ಮುಫೀಜ್ ಎಂಬಾತ ಅನ್ಯಾಯ ಮಾಡಿದ್ದಾನೆ. ನಿನ್ನೆ ಸಂಜೆ ವೈರಲ್ ಆಯ್ತಲ್ಲ ಆ ವಿಡಿಯೋ ಒಬ್ಬ ಕಾಂಗ್ರೆಸ್ನ ನಾಯಕ ವೈರಲ್ ಮಾಡಿಸಿದ್ದು. ಒತ್ತಡ ಹಾಕಿ ನನ್ನ ಹತ್ರ ವಿಡಿಯೋ ಮಾಡಿಸಿ ಅದನ್ನು ವೈರಲ್ ಮಾಡಿಸಿದ್ದು. ಕಾಂಗ್ರೆಸ್ನ ನಾಯಕ ಯಾರು ಅನ್ನೋದನ್ನು ಆಮೇಲೆ ಹೇಳ್ತೀನಿ ನಾನು ಅಂತ ಈಗ ಯುವತಿ ಹೇಳ್ಕೊಂಡಿದ್ದಾಳೆ. ಇದನ್ನಾಗಿದೆ ಅಲ್ಲ, ವೈರಲ್ ಆಗಿದೆ ಅಲ್ಲ, ಇದ್ರ ಹಿಂದೆ ಕಾಂಗ್ರೆಸ್ ಯುವ ಮುಖಂಡವರ ಕೈವಾಡ ಐತಿ ಅಂತ ನಂಗೆ ಗೊತ್ತೈತಿ. ಅವ್ರದ್ದು ಹೆಸರು ನಾನು ಹೇಳೋದಿಲ್ಲ. ಅಣ್ಣ, ನಿನ್ನ ತಂಗಿ ಆಗಿದ್ರೆ ನೀನು ಒಂದ್ಸಲನೂ ಬಂದು ನನಗೆ ಏನಾಗೈತಿ, ಏನು ಸಿಚುವೇಶನ್, ಆಮೇಲೆ ಏನು ಹೆಲ್ಪ್ ಏನಾಗೈತಿ ಅಂತೇಳಿ ನೀನು ಒಂದ್ಸಲ ಆದರೂ ಇದನ್ನು ಮಾಡಿ, ನಿನ್ನ ತಂಗಿ ಇದಾಗಿದ್ರೆ ನೀನು ಹೀಗೆ ಮಾಡ್ತಿದ್ದಿ. ವಿಡಿಯೋ ಇದನ್ನಾಗಿದೆ ಅಲ್ಲ, ವೈರಲ್ ಆಗಿದೆ ಅಲ್ಲ, ಇದ್ರ ಹಿಂದೆ ಕಾಂಗ್ರೆಸ್ ಯುವ ಮುಖಂಡವರ ಕೈವಾಡ ಐತಿ ಅಂತ ನಂಗೆ ಗೊತ್ತೈತಿ. ಅವ್ರದ್ದು ಹೆಸರು ನಾನು ಹೇಳೋದಿಲ್ಲ. ಅಣ್ಣ, ನಿನ್ನ ತಂಗಿ ಆಗಿದ್ರೆ ನೀನು ನಂದೇನೀಗ ವೀಡಿಯೋಸ್ ವೈರಲ್ ಆಗ್ತಿದ್ದಾವಲ್ಲ, ಏನೀಗ 4 ವೀಡಿಯೋಸ್ ವೈರಲ್ ಆಗ್ತಿದ್ದಾವಲ್ಲ, 6 months ಬ್ಯಾಕ್ ಅವೆಲ್ಲ ವೀಡಿಯೋಸ್ ಅವನಾಗೆ ನನಗೆ ಬೆದರಿಕೆ ಹಾಕಿ ನನಗೆ ವಿಡಿಯೋ ಮಾಡಿಸಿದ್ದು. ಆಮೇಲೆ ಏನಾದರೂ ವೀಡಿಯೋಸ್ ಮಾಡಲಿಲ್ಲ ಅಂದ್ರೆ ನಾನು ನನ್ನ ಫೋಟೋಸ್ ವೀಡಿಯೋಸ್. ಇನ್ನು 2 ಕೇಸುಗಳು ಹುಬ್ಬಳ್ಳಿಯಲ್ಲಿ ಬೆಳಕಿಗೆ ಬಂದಿದೆ. ಲವ್ ಜಿಹಾದು ಅನ್ನುವಂಥ ಆರೋಪವನ್ನು ಹಿಂದೂ ಸಂಘಟನೆಗಳು ಮಾಡ್ತಿದ್ದಾವೆ. ಈಗ ಹಿಂದೂ ಸಂಘಟನೆಯ ರಣರಾಗಿಣಿ ಮಹಿಳಾ ಪಡೆ ಇವರೊಂದು ಸುದ್ದಿಗೋಷ್ಠಿ ಮಾಡಿದ್ದಾರೆ. ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನು ಭೋಗದ ವಸ್ತುಗಳಂತೆ ಉಪಯೋಗಿಸಿಕೊಂಡಿದ್ದಾರೆ, ಚಿತ್ರಹಿಂಸೆ ಕೊಟ್ಟಿದ್ದಾರೆ, ಬ್ಲ್ಯಾಕ್ ಮೇಲ್ ಮಾಡಿ ಲೈಂಗಿಕವಾಗಿ ಅವರನ್ನು ಬಳಸ್ಕೊಂಡಿದ್ದಾರೆ, ಈ ರೀತಿ ಆರೋಪಿಸಿದ್ದಾರೆ. ಇದರ ಹಿಂದೆ ವ್ಯವಸ್ಥಿತ ಜಾಲ ಇದೆ, ಸಮರ್ಪಕವಾದಂಥ ತನಿಖೆಯಾಗಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ಘಟನೆ ಇದೆ ಅಲ್ಲ, ಇಡೀ ಏನು ಹೆಣ್ಣು ಕುಲಕ್ಕೆ ಆದಂತಹ ಅವಮಾನ ಇದೆ. ಎಂತಹ ಘಟನೆಯನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಅವನು ಅರೆಸ್ಟ್ ಆಗಿದೆ. ಇವತ್ತು ಅವನು ಹೋಗಿ ಹಾಸ್ಪಿಟಲಿಂದ ವಿಡಿಯೋ ಮಾಡಿ ಹೆಣ್ಣು ಮಕ್ಕಳ ತೇಜೋವಧೆ ಮಾಡ್ತಾ ಇದ್ದಾನೆ. ಹಾಗಾಗಿ ಈ ಘಟನೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ಅದ್ರ ಜೊತೆಗೆ ಏನು ಹುಬ್ಬಳ್ಳಿಯ ಕಮಿಷನರ್ ಅವರು ಗಂಭೀರವಾಗಿ ತಗೊಳ್ಬೇಕಾಗಿದೆ. ದಿನಕ್ಕೊಂದು ವಿಡಿಯೋ ಹೊರಗೆ ಬಿಡ್ತಾ ಇದ್ದಾರೆ. ಎಷ್ಟು ಹುಡುಗಿರ ವಿಡಿಯೋವನ್ನು, ಅಶ್ಲೀಲ ವಿಡಿಯೋ. ಹಾಗಾದ್ರೆ ಅವನಿಗೆ ಹೆಣ್ಣು ಮಗು ಅಂದ್ರೆ ಒಂದು ಭೋಗದ ವಸ್ತು ಹಾಗೆ ಯೂಸ್ ಮಾಡಿಕೊಂಡು. ಅಷ್ಟೇ ಅಲ್ಲದೆ ನಾನು ಇವತ್ತು ಈ ಕುಟುಂಬದವರನ್ನ ಭೇಟಿ ಮಾಡಿದೆ, ಸಂತ್ರಸ್ತೆಯನ್ನು ಭೇಟಿ ಮಾಡಿದೆ. ಅವಳು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.